ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ನಿನ್ ಮುಖ ತೋರ್ಸ. ಲಕ್ಷ್ಮಿಗೆ ಹೊಡಿತೀಯಾ? ಇಲ್ಲ ಕಣವ, ಹೊಡ್ಯಾಕಿಲ್ಲ. ಅವ್ರ ಕೈಲಿ ಕೆಲಸ ಮಾಡಿಸ್ತೀಯಾ? ನಮ್ಮ ಅವ್ರ ಎಣಗೋ ಇಲ್ಲ ಕಣವ, ಮಾಡ್ಸಕ್ಕಿಲ್ಲ. ಅವ್ರ ಆಸೆಗೆ ಅಡ್ಡಿ ಮಾಡಿಸ್ತೀಯಾ? ಇಲ್ಲ ಕಣವ, ಹೊಡ್ಯಾಕಿಲ್ಲ. ಅವ್ರು ರುಕ್ಮಿಣಿ ಮನೆಗೆ ಹೋಯ್ತೀನಿ ಅಂದ್ರೆ ತಡೆದೀಯೋ? ಇಲ್ಲ ಕಣವ, ತಡೆಯಕ್ಕಿಲ್ಲ. ಅವ್ಳು ಅಲ್ಲೇ ಹೋಗ್ತಾ ಇಲ್ಲ ಬಿಡು. ಮತ್ತೆ ಅವಳಿಗೆ ಜೋರ್ ಮಾಡ್ತೀಯಾ? ಇನ್ನೊಂದ್ಕಿತ ಲಕ್ಷ್ಮಿ ಮಾಕೆ ಏನಾರ ಕೈ ಮಾಡಕ್ ಬಂದ್ರೆ ಚರ್ಮ ಚರ್ಮ ಸುಲ್ಬಿಡ್ತೀನಿ. ಸರಿ ಮಾಡಕ್ಕಿಲ್ಲ ಬಿಡವ. ಆಯ್ತು. ಅಯ್ಯ ಮಕ ಮುಚ್ಚ, ನನ್ನ ಸಂದಾಗ ಹೊಡೆದ್ಬಿಟ್ಟು ಕೆಳಗೆ ಬಿದ್ಲು. ಏನ್ ರೋಗ ಬಂದಿತ್ತು? ನನಗೆ ಚೆಚ್ಚದ್ಲ ಮೂಳೆ ಮುರಿದೋಗಂಗೆ. ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ, ಏನಾಯ್ತು? ಲಕ್ಷ್ಮಿ ಅಕ್ಕ, ಏನಾಯ್ತಕ್ಕ? ಏನೋ ಗೊತ್ತಾಯ್ತಿಲ್ಲ. ಅತ್ತೆಗೇನಾದ್ರೂ ಹೊಡೆದ್ರ? ಚೇ ಏನವ ನೀನು? ಅವಳು ಮ್ಯಾಕಂತ ಅಪ್ಪೋದ ವರ್ಷೀಯ ನೀನು. ನನ್ನ ದೊಡ್ಡ ಸೊಸೆ ಬಂಗಾರದಂತವಳು. ಅಯ್ಯೋ ಅತ್ತೆವ, ಹಂಗೇನಾರು ಆಗಿರಿ ನನ್ನ ಸಮಸ್ಬಿಡಿ. ಇವಳು ಮಗ ಇವಳು ನಮ್ಮ ಮನೆ ದೊಡ್ಡ ಸೊಸೆ ನೀನು. ಅಯ್ಯೋ ಅಯ್ಯೋ ನನ್ನ ಬಂಗಾರ ಅದು ಯಾವ ಇದ್ದಂಗೆ. ಮತ್ತೆ ಯಾರೋ ಯಾರನ್ನ ಹೊಡೆದ ಸೌಂಡ್ ಬಂತು. ಇದ್ಯಾಕವ ನೀನು ಹಿಂಗೆ ಮಾತಾಡ್ತೀಯ? ಯಾರು ಹೊಡಿಯಕ್ಕಾಯ್ತದೆ ಅವ? ನಿನಗೆಲ್ಲ ಭ್ರಮೆ ಆಟ ಯಾವ? ಯಾರು ಹೊಡಿತಾರೆ? ಒಳ್ಳೆ ಸರಿ. ಅದು ಏನು ಗೊತ್ತೇನವ, ನಾನು ರೂಮೊಳಗೆ ಬಂದ. ನಾಳೆ ನಿಮ್ಮ ಮನೆಗೆ ಯಾರೋ ಗಂಡೂರು ಬರ್ತಾರಂತಲ್ವ, ಅದಕ್ಕೆ ಪಾಪ ಇವಳು ಬಂದಾಳಂತೆ. ಆ ಸೀರೆ ಎಲ್ಲ ಎತ್ತಿಟ್ಕೊತಿದ್ಲ. ಏನವ್ವ ಎಲ್ಲಿ ಹೊಂಟೆ ಅಂತ ಕೇಳಿದ್ರೆ ರಪ್ನೆ ಬಿದ್ದೆ ಹೋಗ್ಲಾಟಯ್ಯ. ಪಾಪ ಇವಳು ಬಂದಾಳಂತೆ, ಕರ್ಕೊಂಡು ಹೋಗು. ಒಳ್ಳೆ ಸೀರೆ ಉಟ್ಬಿಟ್ಟು ಕರ್ಕೊಂಡು ಹೋಗು ಪಾಪ. ದೊಡ್ಡ ಸೊಸೆ ಸಂದಾಗಿರ್ಬೇಕು. ಅಕ್ಕ, ಚೆನ್ನಾಗಿರೋ ಸೀರೆನೇ ತಗೊಳ್ಳಿ. ತಗೊಳವ, ಯಾವ್ದು ಬೇಕಾ ತಗೋ. ಹೋಗು. ಅಥವಾ ನನಗೆ ಸಮಸ್ಯೆ. ಅಯ್ಯೋ ನನ್ನ ಬಂಗಾರಕ್ಕನು ಹೋಗವ ನೀನು. ಹೋಗವ ಹೋಗು. ಇಂಥ ಸೊಸೆರೇ ಇರಬೇಕು ಎಲ್ಲರಿಗೂ. ಎಂಟಾಣಿ ಆಯ್ತಲ್ಲಪ್ಪ. ಯಾರ ಮಕ ನೋಡ್ಕೊಂಡಿದ್ನು? ಅವ್ರ ಮಕ ಮುಚ್ಚ. ಅವ್ವ ಸುಮ್ಮನೆ ಆಗಕ್ಕಿಲ್ಲ ಕಣಪ್ಪ. ಅಯ್ಯೋ ಅವಳಿಗೆ ಆಪತ್ತೊಂದು ಚಾಪೆ ಸುತ್ಕೊಂಡೋಗ. ಅವಳ ಕೈ ಕರಿನಾಗ್ರ ಕಡಿಯ. ಅಯ್ಯೋ ಈಗ ಹುಡ್ತಿಗೆ ಹೆಂಗೆ ತೆಗೆದ್ಬಿಟ್ಲಲ್ಲಪ್ಪ.
ಏನಾಯ್ತವಾ? ಅಯ್ಯೋ ಏನ ಕಾಳಿ, ಕಾಳಿ ಆ ಲಕ್ಷ್ಮಿಗೆ ಸರಿಯಾಗಿ ಕೊಡ್ತಾಳೆ ಅಂತ ನನಗೊಂದು ಮಾತು ಹೇಳಕ್ಕಾಗಿಲ್ವಲ್ಲ ನಿನ್ ಕೈನಾಗೆ? ವೌ, ಅವತ್ ನಾನು ಹೇಳ್ದಾಗ ನೀನು ಗಲ್ಡಿ ಮನೆ ಅದು ಇದು ಅಂದ್ಬಿಟ್ಟೆ. ಅದಕ್ಕೆ ಒಂದ್ಸಲ ಏಟು ರುಚಿ ನೋಡ್ಲಿ ಅಂತ ಸುಮ್ಕೆ ಇದ್ದೆ. ಅಯ್ಯ ನಿನ್ನ ತೆಗಿ, ಮೈ ಮೂಳೆ ಮುರಿದೋಗಂಗೆ ದನಕ್ಕೆ ಚಚ್ಚದಂಗೆ ಚಚ್ಚದ್ಲು ಕಡ್ಲ ನನ್ನ. ಹಸು ನಂಗಿದ್ದ ಲಕ್ಷ್ಮಿ ಮೈ ಮ್ಯಾಕೆ ನಾಲ್ಕು ವೇಡಿ ದೆವ್ವ ಬಂದ್ಬಿಟ್ಟದೆ ಅಂತ ನೆಪ ಮಾಡ್ಕೊಂಡು ನನ್ನ ಎಷ್ಟು ಬೇಕಂತ ಚಚ್ಚದ್ಲು ಕಡ್ಲ ಅವಳು. ಈ ರುಕ್ಮಣಿ ನಮ್ಮ ಮನೆಗೆ ಬಂದ ಮ್ಯಾಕೆ ಕಿಟ್ಟಪ್ಪನ್ನ ನನ್ನಿಂದ ದೂರ ಮಾಡಿದ್ಲು. ನನ್ನ ಮಗಳು ಗೌರನ್ನ ಗಂಡನ ಮನೆಗೆ ಹೋಗಂಗ್ ಮಾಡ್ಬಿಟ್ಲು. ನನ್ನವರೆಲ್ಲ ದೂರ ಆಗೋಗ್ಬಿಟ್ರು. ನನ್ನ ಘನತೆ, ಗೌರವ, ಮರ್ಯಾದೆ ಎಲ್ಲ ಮಣ್ಪಾಲಾಗುತ್ತಕ್ಕಂದ್ಲಾವು. ಇವಳಿಂದಾನೇ ಆಗಿದ್ದು ಬೆಳಗದ್ ಬಿದ್ದೋಗ. ಕಣವ, ನಂಗೂ ಹಂಗೆ ಅನ್ನಿಸ್ತೈತೆ. ಯಕಶ್ಚಿತ್ ಒಂದು ಹೆಣ್ಣು ಅವಳ ಮುಂದ್ಗಡೆ ನಾವು ತಲೆ ತಗ್ಸಂಗ್ ಆಗೋಯ್ತು. ನಮ್ಮ ಆಟ ಅವಳ ಮುಂದೆ ಏನೂ ನಡೀತಾ ಇಲ್ಲ. ಇನ್ನು ಇಟ್ಟೆಯ ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಯ್ತದೆ. ಮಗ ಕಾಳಿ, ಒಂದು ಗೆಪ್ಟೆ ಮಡಿಕಳ್ಳ ನೀನು. ಅಸ್ಕೊಂಡಿದ್ರು ಸರಿಯೇ, ನಾ ಗಂಗೆ ಮಾತ್ರ ಕುಡಿಯಕ್ಕಿಲ್ಲ. ಜೀವ ಹೋದ್ರು ಸರಿ ಕಂಡ್ಲ, ಆ ರುಕ್ಮಣಿ ಗುಲಾಮ್ಗಿರಿ ಮಾತ್ರ ಮಾಡಕ್ಕಿಲ್ಲ ನಾನು. ಏನು ಎಲ್ಲಾದ್ರೂ ನನ್ನಿಂದ ದೂರ ಮಾಡೋಳಲ್ವಾ? ಮಾಡ್ಲಿ, ಯಾರನ್ನ ಬೇಕಾದ್ರೆ ಮಾಡ್ಬೋದು. ಆದ್ರೆ ನನ್ನ ಮಗಳು ಗೌರ, ನನ್ನಿಂದ ಅವಳನ್ನ ದೂರ ಮಾಡಕ್ಕಾಗಕ್ಕಿಲ್ಲ. ನನ್ನ ಮಗಳನ್ನ ಹೆಂಗ್ ಕರ್ಸ್ಕೋಬೇಕು ಅಂತ ನನ್ ಚಂದ ಗೊತ್ತದೆ ಕಡ್ಲ. ಸುಮ್ಕೆ ಬಂದ್ವಾ, ಉಪ್ಪಿಟ್ಟು ಕೇಸರಿಬಾತ್ ತಿಂದ್ವಾ, ಹೆಣ್ ನೋಡಿದ್ವಾ, ಹೋಯ್ತಾ ಇರ್ಬೇಕು. ಆಮ್ಯಾಕೆ ಹುಡುಗಿ ಇಷ್ಟನೋ ಇಲ್ವೋ ಅಂತ ಬೊಗಳಿದ್ರೆ ಆಯ್ತೈತೆ. ಅದನ್ ಬಿಟ್ಟು ಏನ್ ನಿನ್ ಕಂತೆ ಪುರಾಣ? ಅಯ್ಯೋ ನೋಡ್ದೇನಣ್ಣ ಇವಳನ್ನ? 3 ಮೊಳ ಉದ್ದ ಇಲ್ಲ ಇವಳು. ನನ್ನಂತ ದೊಡ್ಡ ಮನುಷ್ಯನ ಹೆಂಗ್ ಬಾಯಿಗೆ ಬಂದಂಗ್ ಮಾತಾಡ್ತಾಳೆ. ಇಂಥ ಮನೆ ಹುಡುಗಿ ಬೇಕಾ ನಮ್ಗೆ? ಅಯ್ಯ, ಬ್ಯಾಡ ಅಂದ್ರೆ ಹೋಯ್ತಾ ಇರು. ನಾವೇನ್ ನಿಮ್ ಹುಡ್ಗನೇ ಬೇಕು ಅಂತ ಕಾಲಿಟ್ಕೊಳಕ್ ಬಂದಿದ್ವಾ?